ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಕೂಡ ಮಾತಾಡ್ತಿರೋದು. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿ. ವೆದರ್ ಚೇಂಜ್ ಆಗ್ತಿದ್ದಂಗೆ ನನ್ನ ಮೂಡ್ ಕೂಡ ಚೇಂಜ್ ಆಗ್ತಿದೆ. ರೀಸನ್ ವೈ ನಾನು ಯಾವ ವ್ಲಾಗ್ಸು ಮಾಡ್ತಾ ಇಲ್ಲ ಕಂಟೆಂಟ್ ಇದ್ರೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಿ. ಸೊ ಅಫೋರ್ಡೆಬಲ್ ರೇಂಜಲ್ಲೇ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೋಬೋದು ಆ್ಯಂಡ್ ನಮ್ಮ ಸ್ಕಿನ್ಗೂ ತುಂಬ ಹಾರ್ಮ್ ಆಗಲ್ಲ. ಆ್ಯಂಡ್ ನಾನು ಇದರಲ್ಲಿ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ. ನಾನು ಫೌಂಡೇಶನ್ ಯೂಸ್ ಮಾಡಿ ತುಂಬ ವರ್ಷಗಳೇ ಆಯಿತು. ಸೊ ಆಲ್ವೇಸ್ ಯೂಸ್ ಬಿ ಕ್ರೀಮ್ ವಿಚ್ ಈಸ್ ವೆರಿ ಗುಡ್. ತುಂಬ ಚೆನ್ನಾಗಿದೆ ಟೆಕ್ಸ್ಚರು, ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನಾನು ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಸ್ನೇಲ್ ಮ್ಯೂಸರ್ ಆ್ಯಂಡ್ ಮಾಯ್ಶ್ಚರೈಸರ್ ನಾನು ರೆಗ್ಯುಲರ್ ಬ್ಲಾಗ್ಸಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಅದಾದಮೇಲೆ ನನಗೆ ಮೇನ್ ಸ್ಕಿನ್ ಕನ್ಸರ್ನ್ ಅಂತ ಅಂದರೆ ನನ್ನ ಬ್ಲಾಗಲ್ಲಿ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು, ಡಾರ್ಕ್ ಸರ್ಕಲ್ಸ್. ಸೊ ದಿಸ್ ಇಸ್ ದ ಮೇನ್ ಕನ್ಸರ್ನ್ ನನಗೆ. ಸೊ ಒಂದು ಅಫೋರ್ಡೆಬಲ್ ರೇಂಜಲ್ಲಿ ನಾನು ತೋರಿಸ್ತೀನಿ. ಇನ್ಸೈಟ್ ಅವ್ರದ್ದು ಕಲರ್ ಕನ್ಸರ್ನ್ ಪ್ಯಾಲೆಟ್ನ ನಿಮ್ಗೆ ಆಲ್ರೆಡಿ ಕೇಳಿದ್ದೀರಾ, ನೋಡಿರ್ಬೋದು. ಸೊ ಇದು 2 ರೇಂಜ್ ಇದೆ. ಇನ್ನೊಂದು ಜಾಸ್ತಿ ಕಲರ್ಸ್ ಇರುತ್ತೆ, ಗ್ರೀನ್, ಪರ್ಪಲ್, ಯೆಲ್ಲೋ ಅದು. ಬಟ್ ನಂಗೆ ಅದೇನು ಜಾಸ್ತಿ ಯೂಸ್ ಇಲ್ಲ. ನನ್ನ ಮೇಜರ್ ಕನ್ಸರ್ನ್ ಅಂತ ಅಂದರೆ ಡಾರ್ಕ್ ಸರ್ಕಲ್ಸ್ ಒಂದೇ, ಬೇರೆ ಯಾವುದೂ ಸ್ಕಿನ್ ಜಾಸ್ತಿ ಹಾಳು ಮಾಡ್ಕೊಳ್ಳಲ್ಲ. ಅದೊಂದೇ ಕನ್ಸರ್ನ್ ಇರೋದ್ರೆ ಈ ಪ್ಯಾಲೆಟ್ನ ನಾನು ತೊಗೊಂಡಿದ್ದೀನಿ. ಸೊ ಇದು ಪ್ರೈಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಪ್ರತಿಯೊಂದು ಪ್ರೈಸು. ಇದು ಆಲ್ಮೋಸ್ಟ್ 200 ಒಳಗಡೆನೇ ಇದೆ. ಸೊ ನಾನು ತೋರಿಸೋ ಎಲ್ಲ ಪ್ರಾಡಕ್ಟ್ಗಳೂ 500 ಒಳಗಡೆನೇ ಇದೆ. ಸೊ ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ನಾನು ಈ ಆರೆಂಜ್ ಕಲರ್ ಕರೆಕ್ಟರ್ನ ತೊಗೊಂಡು ಇಲ್ಲಿ ಕಣ್ಣತ್ರ ಹಾಕೋತೀನಿ. ಇನ್ನೆಲ್ಲೂ ಕನ್ಸರ್ನ್ಸ್ ಇಲ್ಲ. ಸೊ ಇದು ಹಾಕೊಂಡಾದ್ಮೇಲೆ ಐಗೋ 1 ಶೇಡ್ ಡಾರ್ಕರ್, ನನ್ನ ಸ್ಕಿನ್ಗಿಂತ 1 ಶೇಡ್ ಡಾರ್ಕರ್ ಸ್ಕಿನ್ ಟೋನ್ದು ಕನ್ಸೀಲರ್ ತೊಗೊತೀನಿ. ಇದನ್ನು ನಾವು ಫಿಂಗರ್ಲಾದರೂ ಸರಿ ಅಥವಾ ಯಾವ್ದಾದ್ರು ಬ್ಲೆಂಡರಲ್ಲಾದ್ರೂ ನಾವು ಬ್ಲೆಂಡ್ ಮಾಡ್ಕೋಬೋದು. ನಾನು ಸ್ವಿಸ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಸ್ವಲ್ಪ ಡರ್ಟಾಗಿ ಹೋಗ್ಬಿಟ್ಟಿದೆ, ಬಟ್ ನನಗೆ ಬ್ಲೆಂಡರಲ್ಲಿ ಜಾಸ್ತಿ ಬ್ಲೆಂಡ್ ಮಾಡೋಕ್ಕೆ ಇಷ್ಟ. ಸೊ ನೋಡಿ, ನೀವು ಕಣ್ಣು ಮೇಲೂ ಕೂಡ ಮಾಡ್ಕೊಳ್ಳಿ. ಯಾಕೆ ಅಂತ, ಇಫ್ ನೀವು ಐ ಮೇಕಪ್ ಮಾಡ್ತೀರಾ ಅಂತ ಅಂದರೆ, ನನಗೆ ಸಿಂಪಲ್ ಮೇಕಪ್ ಟ್ಯುಟೋರಿಯಲ್ ತೋರಿಸ್ತಿರೋದ್ರಿಂದ ನಾನು ಇಲ್ಲಿ ಮಾಡ್ತಿಲ್ಲ. ನಾನು ಕಣ್ಣು ಕೆಳಗಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು. ಸೊ ಇದು ಸ್ಟೆಪ್ 1, ಕರೆಕ್ಟಿಂಗ್ ಅವರ್ ಡಾರ್ಕ್ ಸರ್ಕಲ್ಸ್ ಆರ್ ಎನಿ ಪಿಗ್ಮೆಂಟೇಷನ್ ಸ್ಕಾರ್ಸ್ ಏನೇ ಇದ್ರೂ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಯೂಸ್ ಮಾಡೋದು ಇದು ಪ್ಯಾಲೆಟ್ ಮತ್ತೆ ಯೂಸ್ ಮಾಡ್ತೀನಿ. ಹಿಂಗೆ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬಿ ಕ್ರೀಮಲ್ಲಿ ನನಗೆ 2 ಆಪ್ಷನ್ ಇದೆ. ಒಂದು ಡರ್ಮಾಕೋರ್ದು ಸ್ಕಿನ್ ಕೇರ್ ಬ್ರ್ಯಾಂಡಲ್ಲಿರೋ ಮೇಕಪ್ ಪ್ರಾಡಕ್ಟ್ಸ್ನ ಆದಷ್ಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಸ್ಕಿನ್ ಕೇರ್ ಬ್ರ್ಯಾಂಡ್ ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಸ್ಕಿನ್ ಕೇರ್ ಇಂಗ್ರೀಡಿಯೆಂಟ್ನ ಹಾಕಿದ್ರೆ ಮೇಕಪ್ ಫ್ಲಾಲೆಸ್ ಆಗಿರುತ್ತೆ ಅಂತ, ಲೈಕ್ ನಯಾಸಿನಮೈಡ್, ಹೈರೊನಿಕ್ ಆ್ಯಸಿಡ್. ಸೊ ಆ ಇಂಗ್ರೀಡಿಯೆಂಟ್ ಇರೋ ಮೇಕಪ್ ಪ್ರಾಡಕ್ಟ್ಗಳನ್ನ ಆದಷ್ಟು ಬೈ ಮಾಡೋಕ್ಕೆ ಟ್ರೈ ಮಾಡಿ. ನಾನಿಲ್ಲಿ ಯೂಸ್ ಮಾಡ್ತಿದ್ದು ಡರ್ಮಾಕೋರ್ದು. ಇದರಲ್ಲಿ SPF 30 PA2+ ಇದೆ ಆ್ಯಂಡ್ ಇದರಲ್ಲಿ 2% ನಯಾಸಿನಮೈಡ್, ಹೈರೊನಿಕ್ ಆ್ಯಸಿಡ್ ಇದೆ. ಸೊ ಇದನ್ನು ಸ್ಕಿನ್ನಲ್ಲಿ ಸ್ವಲ್ಪ ಹೈಡ್ರೇಟಾಗಿ ಕಾಣಿಸ್ತಾ ಇರುತ್ತೆ ಥ್ರೂ ಔಟ್. ಆ್ಯಂಡ್ ನನಗೆ ಫೌಂಡೇಶನ್ ಯೂಸ್ ಮಾಡಿದ್ರೆ ತುಂಬ ಹೆವಿ ಅನಿಸುತ್ತೆ ನನ್ನ ಸ್ಕಿನ್ ಟೋನ್ಗೆ. ಯೂಸ್ ಮಾಡಬಾರ್ದು ಅಂತೇನಿಲ್ಲ ಗೈಸ್, ಬಟ್ ನಾನು ಯೂಸ್ ಮಾಡಲ್ಲ. ಬಟ್ ನನಗೆ ಈ BB ಕ್ರೀಮೇ ಸಾಕು ಅಂತ ಅನ್ಸುತ್ತೆ. ಈಗ ನೋಡಿ ನಾನು ಹೆಂಗೆ ಅಪ್ಲೈ ಮಾಡ್ತೀನಿ, ಎಷ್ಟು ಕ್ವಾಂಟಿಟಿಲಿ ತೊಗೊತೀನಿ ಅಂತ. ದಿಸ್ ಮಚ್. ಇದು 1 ಶೇಡ್, ನನ್ನದು 1 ಶೇಡ್ ಲೈಟರ್. ಇದರಲ್ಲಿರೋದೇ 3 ಶೇಡು. ಸೊ ಇದು ಐವರಿ ಶೇಡ್ ನಂದು. ನಾನು ಯಾಕೆ ಅವಾಗ ನಗ್ತಾ ಇದ್ದೀನಿ ಅಂದರೆ, ಬಿಹೈಂಡ್ ದ ಕ್ಯಾಮ್ರಾ ಇಬ್ಬರು ಕೂತಿದ್ದಾರೆ. ದೇ ವಾಂಟೆಡ್ ಟು ವಾಚ್ ಮೈ ವ್ಲಾಗ್. ಸೊ ನಾನು ನಿಮಗೆ ಅವ್ರನ್ನ ಲಾಸ್ಟಲ್ಲಿ ತೋರಿಸ್ತೇನೆ. ಅದಕ್ಕೆ ನಂಗೆ ಅವಾಗಿಂದ ಸ್ವಲ್ಪ ನಗು ಬರ್ತಾ ಇದೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಯುವರ್ ನೆಕ್. ಇದಾಯ್ತಾ? ಇದಾದಮೇಲೆ ಇದೇ ಕನ್ಸೀಲರಲ್ಲಿ ನನ್ನ ಕರೆಕ್ಟ್ ಶೇಡ್ ಯಾವುದಿದೆ ಕನ್ಸೀಲರ್
ಅದನ್ನು ತಗೊತೀನಿ ಈಗ. ಸೊ ಈಗ 48 ಮಾಡ್ಕೊಂಡಿದ್ದೀನಿ. ಫಿನಿಶಿಂಗ್ ನೋಡಿ ಗೈಸ್, ನೀವೇನೆ ಜಸ್ಟ್ BB ಕ್ರೀಮಲ್ಲಿ ನನ್ನ ಸ್ಕಿನ್ ಹೈಲೈಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಎಸ್, ಸೊ ಇದು ಮೇನ್ ಸ್ಟೆಪ್. ಎಲ್ಲರೂ ಫೌಂಡೇಶನ್ ಯೂಸ್ ಮಾಡಬೇಕು ಅಂತೇನಿಲ್ಲ. ಸೊ ನಾನು ಮೋನಿಕಾ ಅಂತ ಒಂದು ಸಾಂಗ್ ಟ್ರೆಂಡಿಂಗ್ ಇದೆ ಅಲ್ವಾ, ಸಾಂಗ್ಗೆ ರೆಡಿ ಆಗಬೇಕು ಅಂತ. ಇಷ್ಟೆಲ್ಲ ರೆಡಿ ಆಗಲ್ಲ ನಾನು ಡ್ಯಾನ್ಸ್ಗೆ. ನಾನು ಸ್ಯಾರಿ ಹಾಕ್ಕೊಂಡು ಮೇಕಪ್ ಮಾಡಿ ತೋರಿಸೋಣ ಆ್ಯಂಡ್ ಅದೇ ಸ್ಯಾರಿಲಿ ರೀಲ್ಸ್ ಮಾಡೋಣ ಅಂತ ಇದ್ದೆ. ಸೊ ಅವರು ಈ ವ್ಲಾಗ್ನ ನೋಡಲೇಬೇಕು ಅಂತ ಹೇಳಿ ನಾನು ಈಗ ರೆಡಿ ಆಗ್ತಾ ಇದ್ದೀನಿ. ಸೊ ಇದು ಸೆಟ್ ಆಗಲಿ. ಸೆಟ್ ಆಗೋ ತನಕ ನಾವು ಲಿಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ನಾನು ಬ್ರೌನ್ ಲಿಪ್ಸ್ಟಿಕ್ ತೋರಿಸ್ತಾರೆ, ಸ್ವಿಸ್ ಬ್ಯೂಟಿದು. ಇದು ಕೂಡ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಸೊ ಇದು ಶೇಡ್ ಬಂದು ಚೆರಿ ಬ್ರೌನ್ ಅಂದಾಗ ತುಂಬಾ ಚೆನ್ನಾಗಿದೆ. ಇದು ಪಕ್ಕ ಬ್ರೌನ್ ಲಿಪ್ಸ್ಟಿಕ್. ನೀವು ಚಾಕ್ಲೇಟ್ ಬ್ರೌನ್ ಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಶೇಡ್ ಬಂದು ಚೆರಿ ಬ್ರೌನ್. ನಾನು ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಶೇಡ್ ಯಾವುದು, ಪ್ರೈಸ್ ಎಷ್ಟು ವಿತ್ ಲಿಂಕ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೀವು ಬೇಕು ಅಂದರೆ ಹೋಗಿ ತೊಗೋಬೋದು. ಸೊ ನಾನು ಬ್ರೌನ್ ಹಾಕ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ಇಂಟು ಅಂತ ಬರ್ಕೊಂಬಿಡಿ. ಇದಕ್ಕೆ ನಾನು ಸ್ವಿಸ್ ಬ್ಯೂಟಿ ಅವ್ರದನ್ನೇ ಹೋಲ್ಡ್ ಮಿ ಮ್ಯಾಟ್ ಲಿಪ್ಸ್ಟಿಕ್ಕಲ್ಲಿ ಕ್ಯೂಟ್ ನ್ಯೂಡ್ ಲಿಪ್ ಶೇಡ್ ಯೂಸ್ ಮಾಡ್ತಾಯಿದ್ದೀನಿ. ಈ ಶೇಡು ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಒಂದು ಶೇಡ್ ಲೈಟರ್ ಇದೆ, ಬಟ್ ಇದು ನನ್ನ ಸ್ಕಿನ್ ಟೋನ್ಗೆ ಕಾಂಪ್ಲಿಮೆಂಟ್ ಮಾಡುತ್ತೆ. ಈ ಥರ ಇದೆ. ಇದನ್ನು ನಾನು ಏನೇನು ಪಾರ್ಟ್ನ ಬಿಟ್ಟಿದ್ದೀನಿ ಇಲ್ಲಿ, ಸೊ ನೋಡಿ ಇದು ಈ ಥರ ಕಾಣ್ತೈತೆ ನನ್ನ ಲಿಪ್ಸು. ಪಕ್ಕಾ ಬ್ರೌನ್ ಶೇಡ್ ಬೇಕು ಅಂತಂದರೆ ಈ ಎರಡು ಕಾಂಬಿನೇಷನ್ ನೀವು ಟ್ರೈ ಮಾಡಿ, ನಿಜವಾಗಲೂ ಚೆನ್ನಾಗಿರುತ್ತೆ. ಜಸ್ಟ್ ಲುಕ್. ಜಸ್ಟ್ ಕ್ಯಾಮ್ರಾ ಮುಂದೆ ಕೂತಿದ್ದೀನಿ. ಇಟ್ಸ್ ಕಾಂಪ್ಲಿಮೆಂಟಿಂಗ್ ಮೈ ಸ್ಕಿನ್ ಟೋನ್. ಸಕ್ಕತ್ತಾಗಿದೆ. ನಾನು ಜಾಸ್ತಿ ಬರೀ ಲಿಪ್ ಲೈನರ್ನೇ ಹಾಕೊಂಡು ಫುಲ್ ಕಂಪ್ಲೀಟ್ ಬ್ರೌನ್, ಡಾರ್ಕ್ ಚಾಕ್ಲೇಟ್ ಬ್ರೌನ್ ಹಾಕೊಂಡು ಹೋಗ್ತೀನಿ. ಆಗ ನನ್ನ ಸ್ಕಿನ್ ಟೋನ್ಗೆ ಇನ್ನೂ ತುಂಬ ಸೊ ಈಗ ಲಿಪ್ಸ್ ಆಯ್ತಲ್ವಾ, ಈಗ ನನ್ನ ಫೇಸಲ್ಲಿ BB ಕ್ರೀಮ್ ಸೆಟ್ ಆಗಿದೆ. ನೆಕ್ಸ್ಟ್ ಬ್ಲಷಲ್ಲಿ ಕೆಲವರು ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತಾರೆ, ಲಿಕ್ ಆ್ಯಂಡ್ ಚೀಕ್ ಟಿಂಟ್ನ ಯೂಸ್ ಮಾಡ್ತಾರೆ. ನನ್ನ ಹತ್ರ ಈ ಎರಡು ಶೇಡ್ ಇದೆ. ಇದು ಬಂದು ಸ್ವಿಸ್ ಬ್ಯೂಟಿ ಇದೆ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅಂದ್ಬಿಟ್ರೆ ಇನ್ಯಾವುದಿದೆ ಅಂದರೆ ನನ್ನ ಫೇವ್ರೇಟ್ ನಾನು ಹೇಳಿದೆ ಅನ್ಕೋತೀನಿ, ಎಟ್ಯೂಡ್ದೊಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಇದೆ. ಸಖತ್ತು ಇಷ್ಟ ಗೈಸ್, ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇನ್ನೊಂದಿದೆ ಹೆವಿ ಪಿಗ್ಮೆಂಟೆಡ್ ಅದು, ಆ್ಯಂಡ್ ಅದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದೇನೆ ಬ್ಲಷ್ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಅಂತಂದರೆ, ಯಾವುದೇ ಇನ್ಫ್ಲೂಯೆನ್ಸಸ್ ಆಗಿರಲಿ, ಮೇಕಪ್ ಇನ್ಫ್ಲೂಯೆನ್ಸಸ್ ಆಗಿರಲಿ, ಅದನ್ನ ಯೂಸ್ ಮಾಡಿರ್ತಾರೆ, ಅದನ್ನು ರಿವ್ಯೂ ಮಾಡಿರ್ತಾರೆ. ಐ ಥಿಂಕ್ ನಾನು ಮಾಡಿಲ್ಲ. ಇದು ಶಿಯಾ ಬಟರ್ ಶೇಡ್ ಬಂದು ಇದು ಬ್ರೌನ್ ಸ್ಕಿನ್ ಟೋರ್ಗೆ ಇನ್ನೂ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ ನಮಗಿಂತ. ಸೊ ಇದನ್ನು ಹಾಕೊತೇನೆ. ಇದು ಎಲ್ಲ ತುಂಬಾ ಅಫೋರ್ಡಬಲ್. ಸೊ ನಾನು ಇಷ್ಟು ತೊಗೊತೀನಿ ಗೈಸ್. ನೀವು ಬೇಕಿದ್ರೆ ವೆಡ್ಡಿಂಗ್ಗೆ ರೆಡಿ ಆಗ್ತಾ ಇದ್ದೀರ ಸ್ವಲ್ಪ ಜಾಸ್ತಿ ಹಾಕೊಬೋದು. ಈಗ ನಾನು ಮಾಡ್ತಿರೋ ಶೂಟಿಗೆ ಇಷ್ಟೆಲ್ಲ ಅವಶ್ಯಕತೆ ಇಲ್ಲ, ಬಟ್ ನಾನು ತೋರಿಸ್ಬೇಕು, ಹಾಗಾಗಿ ನಾನು ಹಾಕೊತಾ ಇದ್ದೀನಿ. ಇಲ್ಲಿ ನನ್ನ ಫೇಸ್ ಲಿಫ್ಟೆಡಾಗಿ ಕಾಣಿಸ್ಬೇಕು ಅಂತ ಇದ್ದರೆ ಈ ಏನಿದೆ ಬೋನ್ಸ್ ಅಲ್ಲಿ ಚೀಕ್ ಬೋನ್ಗೆ ಹಾಕಿ, ಅಥವಾ ನನ್ನ ಫೇಸ್ ಸ್ವಲ್ಪ ರೌಂಡ್ ಕಾಣಿಸ್ಬೇಕು ಅಂತ ಅಂದರೆ ಯು ಕ್ಯಾನ್ ವೇರ್ ಹಿಯರ್. ನನಗೆ ನನ್ನ ಫೇಸ್ ಸ್ವಲ್ಪ ಲಿಫ್ಟಾಗಿ ಕಾಣಿಸಿದ್ರೆ ನಂಗೆ ಜಾಸ್ತಿ ಇಷ್ಟ. ಸೊ ಹಾಗಾಗಿ ನಾನು ಹಿಲ್ ಹಾಕೊತೀನಿ. ಅದು ಬ್ಲೆಂಡ್ ಮಾಡ್ತೀನಿ. ಸಿ ಈ ಫೇಸ್ ಸ್ವಲ್ಪ ಲಿಫ್ಟಾಗಿ ಕಾಣಿಸ್ತಾ ಇದೆ ಆಲ್ರೆಡಿ. Don't repeat.
ಸೊ ಗೈಸ್ ಈಗ ನೀವೇ ನೋಡಿ, ಅದಕ್ಕಿಂತ ನನ್ನ ಫೇಸ್ ಸ್ವಲ್ಪ ಲಿಫ್ಟಾಗಿ ಕಾಣಿಸ್ತಿದೆ. ನೀವು ಬೇಕಿದ್ದರೆ ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಐಸ್ ಪ್ಲೇಸ್ ಮೇಜರ್ ರೋಲ್ ಅಲ್ವಾ. ಸೊ ನನಗೆ ಐ ಅಂತ ಅಂದರೆ ಅದು ಅಫೋರ್ಡಬಲ್ ಆಗಿ ಮಾರ್ಚ್ ತೋರ್ದು ಮಸ್ಕಾರ ಯೂಸ್ ಮಾಡ್ತೀನಿ ನಾನು. ಸೊ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಕಾಜಲ್ ಬಂದು ಪ್ಲಮ್ ಅವ್ರದ್ದು ಯೂಸ್ ಮಾಡ್ತೀನಿ ಗೈಸ್. ಸೊ ಇದು ತುಂಬ ಚೆನ್ನಾಗಿದೆ. ಸೊ ನನಗೆ ನನ್ನ ಐಸ್ ಸ್ವಲ್ಪ ಸೆನ್ಸಿಟಿವ್, ಜಾಸ್ತಿ ಧೂಳಾದ್ರೂ ಜಾಸ್ತಿ ಇಂಟೆನ್ಸಾಗಿ ಕಾಜಲ್ ಹಾಕಿದ್ರು ನನಗೆ ಇನ್ಫೆಕ್ಷನ್ ಆಗಿಬಿಡುತ್ತೆ. ಸೊ ಇದನ್ನ ನಾನು ಈ ಎಡ್ಜಲ್ಲಿ ಹಾಕ್ತೀನಿ, ಬಟ್ ನನಗೆ ಕಾಜಲ್ ಹಾಕಿ ತೋರಿಸಲ್ಲ. ಸೊ ಈ ಲುಕ್ಗೆ ಕಾಜಲ್ ಅವಶ್ಯಕತೆ ಇಲ್ಲ. ಬಟ್ ನಾವು ಸ್ಯಾರಿಲಿ ಒಂದಿನ ರೆಡಿಯಾಗಿ ಮೇಕಪ್ ಮಾಡಿ ತೋರಿಸ್ತೀನಿ ಅಂತಂದರೆ ಆವಾಗ ನಾನು ಸ್ಮಡ್ಜ್ ಹೇಗೆ ಮಾಡ್ತೀನಿ ಕಾಜಲ್ನ ಅಂತ ತೋರಿಸ್ತೀನಿ. ಜಸ್ಟ್ ನಾನು ಮಸ್ಕಾರ ಅಪ್ಲೈ ಮಾಡ್ತೀನಿ. ಇದು ಆಲ್ಮೋಸ್ಟ್ ಎಂಟಿ ಮಾಡಿಬಿಟ್ಟಿದ್ದೀನಿ ನಾನು. ನೈಕಾ ಪಿಂಕ್ ಫ್ರೈಡೇ ಸೇಲ್ ನಡೀತಾ ಇದೆ, ನಾನು 2 days ಇರ್ಬೋದು. ಸೊ ಯಾರಿಗೆಲ್ಲ ಈ ಪ್ರಾಡಕ್ಟ್ಸ್ ಬೇಕು ಗೋ ಆ್ಯಂಡ್ ಚೆಕ್. 60% ಆಫಲ್ಲಿ ಕೊಡ್ತಾ ಇದ್ದಾರೆ ಗೈಸ್. ಜೊತೆಗೆ ನಿಮಗೆ ಫ್ರೀ ಬೀಸ್ ಕೂಡ ಸಿಗುತ್ತೆ. ಸೊ ಇಫ್ ಯು ವಾಂಟ್ ಗೋ ಆ್ಯಂಡ್ ಗ್ರ್ಯಾಬ್ ಇಟ್. ಗೈಸ್ ಮಸ್ಕಾರ ಅಪ್ಲೈ ಮಾಡಿದ್ಮೇಲೆ ನಾನು ಕಣ್ಣು ನೋಡಿ ಹೆಂಗೆ ಕಾಣಿಸ್ತದೆ ಅಂತ. ಕಾಜಲ್ ಅಂದರೆ ಟ್ರೆಡಿಷ್ನಲ್ ಲುಕ್ ಆಗಿದ್ರೆ ನಾನು ಕಾಜಲ್ ಹಾಕ್ತಾಯಿದ್ದೆ. ಸೊ ಇದಾದಮೇಲೆ ಇನ್ನೂ ಮಸ್ಕಾರಕ್ಕಿಂತ ಮುಂಚೆ ನೀವು ಐಲ್ಯಾಶಸ್ ಏನಾದರೂ ಹಾಕಬೇಕು ಅಂತ ಅಂದರೆ, ಸೊ ಐ ಆಮ್ ಸಮನ್ ಆಲ್ವೇಸ್ ಲುಕ್ ಫಾರ್ ನ್ಯೂಡ್. ನಂಗೆ ನ್ಯೂಡೇ ಜಾಸ್ತಿ ಇಷ್ಟ, ಅದಕ್ಕೆ ನಾನು ನ್ಯೂಡ್ ಲಿಪ್ಸ್ಟಿಕ್ ಹಾಕಿದ್ದು. ಇದೊಂದು ಸ್ವಿಸ್ ಬ್ಯೂಟಿ ಅವ್ರದ್ದೇ ಅಲ್ಟಿಮೇಟ್ ಶೇಡ್ ಪ್ಯಾಲೆಟ್ ಇದೆ. ನೋಡೋಕೆ ಹಳೇದಾಗಿರ್ಬೋದು, ಹಳೆ ಥರ ಕಾಣಿಸ್ತಾ ಇದೆ ಅನಿಸುತ್ತೆ. ಬಟ್ ಜಾಸ್ತಿ ಯೂಸೇ ಮಾಡಿಲ್ಲ ನಾನು. ಹಾರ್ಡ್ಲಿ ಒಂದು 3 times ಯೂಸ್ ಮಾಡಿದ್ದೀನಿ ನಾನು ಅಷ್ಟೇ ಗೈಸ್. ಇದು ನ್ಯೂಡ್ ಶೇಡು. ನೀವೇನಾದರೂ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದರ ನ್ಯೂಡ್ ಶೇಡ್ನ ಹಾಕೊಂಡ್ರೆ ಕಣ್ಣು ತುಂಬಾ ಇಂಟೆನ್ಸಾಗಿ ಕಾಣಿಸುತ್ತೆ ಹುಡೆಡ್ ಐಸ್ಗೆ. ಬಟ್ ನಾನು ಸೂನ್ ವಿಂಟೇಜ್ ಶೂಟ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ವರಲಕ್ಷ್ಮಿ ಹಬ್ಬದ ಒಳಗಡೆ ಶೂಟ್ ಮುಗಿಸಿ ಅಪ್ಲೋಡ್ ಮಾಡಬೇಕಂತ ಇದೆ ಪ್ಲ್ಯಾನು. ಮಳೆ ಬಂದರೆ ಆಗಲ್ಲ ಗೈಸ್. ಅಕಸ್ಮಾತ್ ಮಳೆ ಬರಲಿಲ್ಲ ಅಂದರೆ ಶೂಟ್ ಮಾಡ್ತೀನಿ, ಆವಾಗ ಮಾಡ್ತೀನಿ ಒಂದು ಲುಕ್ನ. ಸೊ ಅವಾಗ ನಿಮ್ಗೆ ತೋರಿಸ್ತೀನಿ ಆಯಿತಾ. ಸೊ ಇದಾದಮೇಲೆ ಫೈನಲ್ ನಾನು ಮಾಡ್ಕೊಳ್ಳೋದು ಸ್ಟೆಪ್ ಸಿಂಪಲ್ಲಾಗಿ ಅಂತಂದರೆ ಕಾಂಪ್ಯಾಕ್ಟ್. ನಾನು ಕಾಂಪ್ಯಾಕ್ಟ್ ಅಪ್ಲೈ ಮಾಡಲ್ಲ, ಕೆಲವರಿಗೆ ಅಪ್ಲೈ ಬೇಕು ಅಂತ ಅನ್ಸಿದ್ರೆ ನೀವು ಮಾಡ್ಬೋದು. ಸೊ ನಾನು ಫಿಟ್ಮಿ ಅವ್ರದ್ದು ಮೇಬಿಲಿನ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ಇದು ಕೂಡ ಸೂಪರ್ ಅಫೋರ್ಡಬಲ್. ಇದ್ರ ಲಿಂಕು ಹಾಕ್ತೀನಿ ನಾನು. ಇದು ಕೂಡ SPF ಇದೆ, ಬಟ್ ಇದ್ರ ಪ್ರೈಸ್ ಇಲ್ಲ. ಸೊ ಇದು ನನ್ನ ಲುಕ್. ಆ್ಯಂಡ್ ಈ ಲುಕ್ನ ನಾನು ಯಾವಾಗ ಮಾಡಿದ್ದೆ ಅಂತ ಅಂದರೆ ಮೀನಾಕ್ಷಿಪುರಕ್ಕೆ ಹೋದಾಗ ಈ ಲುಕ್ನ ಮಾಡಿದ್ದೆ. ಸೊ ನಾನು ಆ ಲುಕ್ನ ರೀಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಗೈಸ್. ಸೊ ಒಂದು ಚಿಕ್ಕದಾಗಿ ಒಂದು ಬಿಂದಿ ಇಟ್ಟಿದೆ ಬ್ಲ್ಯಾಕ್ ಕಲರ್ ಐಲೈನರಲ್ಲಿ. ಸೊ ಹಾಕಿಲ್ಲ ಅಂತಂದರೆ ನಾನು ಚೂರು ಚೆನ್ನಾಗಿ ಕಾಣಿಸಲ್ಲ, ಹಾಕಿದ್ರೇ ನಾನು ಚೆನ್ನಾಗಿ ಕಾಣಿಸೋದು. ಸೊ ದಿಸ್ ಈಸ್ ದ ಲುಕ್, ಸಿಂಪಲ್. ಸೊ ಫೌಂಡೇಶನ್ ಯೂಸ್ ಮಾಡಲೇಬೇಕು ಅಂತೇನಿಲ್ಲ. ಕೆಲವರು ಕನ್ಸೀಲರಲ್ಲೇ ಫುಲ್ ಕವರೇಜ್ ಮಾಡ್ಕೊತಾರೆ ಟಿಂಟೆಡ್ ಸನ್ಸ್ಕ್ರೀನ್ನ ಹಾಕಿ. ಕೆಲವರು BB ಕ್ರೀಮ್ನ ಯೂಸ್ ಮಾಡ್ತಾರೆ ಫೌಂಡೇಶನ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು. ಸೊ ಲೈಕ್ ಮೀ. ಸೊ ನನಗೆ ಇದು ಬೆಸ್ಟ್ ವೇ ಅಂತ ಅನಿಸುತ್ತೆ. ಸೊ ನಿಮ್ಗೆ ಹೇಗೆ ಅನಿಸ್ತು, ಈ ಲುಕ್ ಇಷ್ಟ ಆಯಿತಾ ಇಲ್ವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಹೈಗೆ ಹೇಗೆ ಮೇಕಪ್ ಮಾಡ್ತೀನಿ ಅಂತ ನಿಮಗೆ ಬೇಕಾ, ಟ್ರೆಡಿಷ್ನಲ್ ಲುಕ್ಕಲ್ಲಿ ಬೇಕಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಇಬ್ಬರನ್ನ ಅಂತ ಹೇಳಿದ್ದೆ ಅಲ್ವಾ, ತೋರಿಸ್ತೀನಿ ಬನ್ನಿ. ಸೊ ಇವ್ರಿಗೆ ತುಂಬ ದಿನದಿಂದ ನಾನು ಯಾವ ರೀತಿ ವ್ಲಾಗ್ ಮಾಡ್ತೀನಿ ಅಂತ ನೋಡಬೇಕಂತ ಆಸೆ ಇತ್ತಂತೆ. ಸೊ ಅವ್ರಿಗೋಸ್ಕರ ನಾನು ಸಡನ್ನಾಗಿ ಐರನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಕೂತ್ಕೊಂಡೆ. ಸೊ ಇವಳು ಪೂರ್ವಿ ಅಂತ ವಾಮು. ಸೊ ಇಷ್ಟ ಆಯ್ತಾ ನಾನು ಮಾಡಿದ ವ್ಲಾಗು? ಚೆನ್ನಾಗಿತ್ತು. ಚೆನ್ನಾಗಿ ಮಾತಾಡೋದನ್ನ ಕ್ಯಾಮ್ರಾ ಮುಂದೆ. ಚೆನ್ನಾಗಿತ್ತು. ಚೆನ್ನಾಗಿ ರೆಡಿ ಅದನ್ನ ಚೆನ್ನಾಗಿ ಹೇಳದ್ನಲ್ಲ. ನಿಜ ಹೇಳಿ, ನನಗೋಸ್ಕರ ಹೇಳ್ಬಿಡಿ. ಇಲ್ಲ, ಚೆನ್ನಾಗಿತ್ತು ನಿಜ. ಸರಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಯು ಆಲ್ ಲೈಕ್ ಇಟ್. ಸೊ ಇದನ್ನು ತುಂಬ ಬ್ರೈಟಾಗಿ ಕಾಣಿಸ್ತಿದ್ದೀನಿ, ಅದೇನಕ್ಕೋ ನನಗೆ ಗೊತ್ತಿಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಎಲ್ಲ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ತುಂಬ ಸೂಪರ್ ಅಫೋರ್ಡಬಲ್. ಪರ್ಚೇಸ್ ಮಾಡಿ. ಸೊ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಐ ಥಿಂಕ್ ನೆಕ್ಸ್ಟ್ ವ್ಲಾಗ್ ಯಾವುದು ಇರುತ್ತೆ ಅಂದರೆ ಶೂಟ್ ಮಾಡಬೇಕು ಮಂಡೇ. ಸೊ ಮಳೆ ಬರಲ್ಲ ಅಂದರೆ ಮೈಸೂರಿಗೆ ಹೋಗಬೇಕಿದೆ. ಸೊ ಅಲ್ಲಿ ನೆಕ್ಸ್ಟ್ ವ್ಲಾಗ್ ನಂದು. ಸೊ ಇದಾಗಿದೆ ಇವತ್ತಿನ ವ್ಲಾಗ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಹಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್.